ಹುಬ್ಬಳ್ಳಿಯಲ್ಲಿ ಭಾರೀ ಅಗ್ನಿ ಅವಘಡ ನಡೆದು ಹೋಗಿದೆ. ಅಗ್ನಿ ನರ್ತನಕ್ಕೆ ಹೊತ್ತಿ ಉರಿದ ಗೋದಾಮು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಬೆಂಕಿ ಹೊತ್ತಿ ಧಗಧಗನೆ ಹೊತ್ತಿ ಉರಿದು ಹೋಗಿದೆ ಗೋದಾಮು. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಘಟನೆ ಇದು. ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿ ನಡೆದಂತಹ ಘಟನೆ. ಗೋದಾಮ್ನಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿ ಹೋಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಶೇಖರಣೆ ಮಾಡಲಾಗಿದ್ದಂತಹ ಗೋದಾಮು ಅದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಗೋದಾಮು ಹೊತ್ತಿ ಉರಿತಾ ಇದೆ. ದಟ್ಟನೆಯ ಕಪ್ಪು ಹೊಗೆ ಆವರಿಸಿಕೊಳ್ತಾ ಇದೆ. ಇದೊಂದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಘಟನೆ. ಅಗ್ನಿ ನರ್ತನಕ್ಕೆ ಹೊತ್ತು ಉರಿದು ಹೋಗಿದೆ ಗೋದಾಮು. ಅಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿ ಹೋಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಶೇಖರಣೆ ಮಾಡಲಾಗಿದ್ದಂತಹ ಗೋದಾಮಿಗೆ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಅಚಾನಕ್ಕಾಗಿ ಬೆಂಕಿ ಹೊತ್ಕೊಂಡು ಧಗಧಗನೆ ಹೊತ್ತು ಉರಿದು ಹೋಗಿದೆ. ಬೆಂಕಿ ನಂದಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಅರ್ಧಕ್ಕರ್ಧ ಪೂರ್ತಿ ಸುಟ್ಟು ಹೋಗಿರುವಂಥದ್ದು. ಅಗ್ನಿ ನರ್ತನಕ್ಕೆ ಹೊತ್ತು ಉರಿದು ಹೋಗಿದೆ ಗೋದಾಮು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಅನಾಹುತ ಇದು. ಹುಬ್ಬಳ್ಳಿಯಲ್ಲಿ ನಡೆದಂತಹ ಭಾರೀ ಅಗ್ನಿ ಅವಘಡ. ಒಂದು ಕಡೆ ಬೆಂಕಿ ನಂದಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ, ಒಂದು ಕಡೆ ಬೆಂಕಿ ಹೊತ್ತು ಉರಿತಾನೆ ಇದೆ, ಒಂದು ಕಡೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೊಗೆ ಆವರಿಸ್ಕೊಂಡಿದೆ ಅಂಥೇಳಿ. ಎಲ್ಲ ಕೂಡ ಕಪ್ಪು ದಟ್ಟನೆಯ ಹೊಗೆ ಆವರಿಸ್ಕೊಂಡಿರುವಂಥದ್ದು. ಜನ ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಶಾರ್ಟ್ ಸರ್ಕ್ಯೂಟ್ನಾಗಿ ಅಚಾನಕ್ಕಾಗಿ ಹೊತ್ಕೊಂಡಿರುವಂತಹ ಬೆಂಕಿ ಇದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲ್ಲ ವಸ್ತುಗಳು ಕೂಡ ಬೆಂಕಿಯ ನರ್ತನಕ್ಕೆ, ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸುಟ್ಟು ಭಸ್ಮವಾಗಿ ಹೋಗಿದೆ. ಫೋನ್ ಹಚ್ಚಿದ್ರೇನ್ರಿ? ಕಪ್ಪಡ್ರಿ